ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇವತ್ತು ಬಂದು ನಾನು ಸ್ಟವ್ ಬಳಸ್ತಲೆ ಅಂತ ಅಂದರೆ ಒಂದು ರಸಾಯನ ರೆಸಿಪಿ ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಕಡಲೆಪುರಿ ಮತ್ತು ಅವಲಕ್ಕಿ ತೊಗೊಂಡಿದ್ದೀನಿ. ಕಡಲೆಪುರಿ ಅಂದರೆ ಸ್ವಲ್ಪ ತೊಗೊಂಡಿದ್ದೀನಿ, ಒಂದು 1/4 kg ಅಷ್ಟು ತೊಗೊಂಡಿದ್ದೀನಿ ಅಷ್ಟೇ. ಒಂದು 100 ಗ್ರಾಮ್ ಅವಲಕ್ಕಿ ತೊಗೊಂಡಿದ್ದೀನಿ. ಸ್ವಲ್ಪನೇ ಅವಲಕ್ಕಿ ತೊಗೊಂಡಿದ್ದೀನಿ. ಅದಾದಮೇಲೆ ನಾನು ಬಂದು ಸ್ವಲ್ಪ ಬೆಲ್ಲನ ಚೆಚ್ಚಿ, ನೀವು ಬೇಕಾದ್ರೆ ಪುಡಿ ಬೆಲ್ಲ ಬರುತ್ತಲ್ಲ ಅದನ್ನು ಬೇಕಾದರೂ ತೊಗೊಳ್ಳಿ. ನಾನು ಸ್ವಲ್ಪ ಚೆಚ್ಚಿ ಸಣ್ಣಗೆ ಇದು ಮಾಡಿಕೊಂಡು ಸಣ್ಣದಾಗಿ ಜಜ್ಜಿ ಇಟ್ಕೊಂಡಿದ್ದೀನಿ. 1 ಸ್ಪೂನು ಸಕ್ಕರೆ ಹಾಕ್ಕೊಂಡಿದ್ದೀನಿ, ಅದು ಟೇಸ್ಟ್ ಬರಲಿ ಅಂತ ಅಷ್ಟೇ, ಸ್ವೀಟ್ ಥರ. ಆಮೇಲೆ 2 ಬಾಳೆಹಣ್ಣು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೌಂಡಕ್ಕೆ. ಸ್ವಲ್ಪ ತೆಂಗಿನಕಾಯಿ ತುರಿದು ಎತ್ತಿಟ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಒಂದು ದಾಳಿಂಬೆ ತೊಗೊಂಡಿದ್ದೀನಿ. ಒಂದು ಸಣ್ಣದು ದಾಳಿಂಬೆನ ಪೂರ್ತಿ ಬಿಡಿಸಿ ಇಟ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಏಲಕ್ಕಿನೂ ಪೌಡರ್ ಮಾಡಿ ಇಟ್ಕೊಂಡು ಹಾಕ್ಕೋಬೋದು. ಏಲಕ್ಕಿ ಹಾಕ್ಕೊಂಡು ಚೆನ್ನಾಗಿರುತ್ತೆ. ಇದಾದಮೇಲೆ ಎಲ್ಲನೂ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ. ಅದಕ್ಕೆ ಅಂದ್ಬಿಟ್ಟು ಒಂದು ದೊಡ್ಡದು ಬಟ್ಲು ಥರ ಬರುತ್ತಲ್ಲ ಅದನ್ನು ಇಟ್ಕೊಂಡಿದ್ದೀನಿ ನಾನು. ಇಲ್ಲಿ ನೋಡಿ, ಪೂರ್ತಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅವಲಕ್ಕಿನೆಲ್ಲ ನೀಟಾಗಿ ವಾಶ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ ನಾನು. ಅದಾದಮೇಲೆ ಈ ಬೌಲ್ಗೆ ಒಂದೊಂದಾಗೆ ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇದನ್ನು ಕಡಲೆಪುರಿನೂ ಎಲ್ಲನೂ ಹಾಕ್ಕೊಂಡಿದ್ದೀನಿ. ಕಡಲೆಪುರಿನೆಲ್ಲ ನೀಟಾಗಿ ಸೋಸಿ ಎತ್ತಿಟ್ಕೊಂಡಿದ್ದೀನಿ ನಾನು. ನೋಡಿ, ಕಡಲೆಪುರಿ ಮತ್ತು ಅವಲಕ್ಕಿ ಇದೆಯಲ್ಲ, ಅವಲಕ್ಕಿನೂ ತೊಳೆದು ವಾಶ್ ಮಾಡಿ ಒಂದು 2 ನಿಮಿಷ ನೆನೆಸಿ ಅದಾದಮೇಲೆ ತೊಗೊಬೇಕು. ಮೆತ್ತಗಾಗುತ್ತೆ. ನಿಮಗೆ ಸ್ವಲ್ಪ ಕರಮ್ ಹಂಗೆ ಬೇಕು ಅಂದರೆ ಬೇಗ ತೊಳೆದು ಹಾಗೆ ಇಟ್ಕೊಂಬಿಡಿ, ನೀರು ಬಸ್ಬಿಟ್ಟು. ಇದು ಸ್ವಲ್ಪ ನಾನು ಹಾಗೆ ತೊಳೆದು ಒಂದು 2 ನಿಮಿಷ ಬಿಟ್ಟು ಆಮೇಲೆ ತೊಳೆದು ಇಟ್ಕೊಂಡಿದ್ದೀನಿ. ಅವಲಕ್ಕಿ ಮತ್ತು ಕಡಲೆಪುರಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಆಮೇಲೆ ಬಾಳೆಹಣ್ಣು ಹಾಕ್ಕೊತಾ ಇದ್ದೀನಿ. ಬಾಳೆಹಣ್ಣು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಏನಿಲ್ಲ, ಸಿಂಪಲಾಗಿ ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ಒಂದು ಟೈಮ್ಗೆ ಮಾಡಿಕೊಂಡ್ರು ಎಲ್ಲರೂ ತಿಂದ್ಕೊಂಡ್ರು ಚೆನ್ನಾಗಿರುತ್ತೆ. ಸ್ವೀಟ್ ರೆಸಿಪಿ ಇದು. ನೋಡಿ, ಈಗ ಬೆಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು 3 ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಬೇಕು. ಇದು ಸ್ವಲ್ಪ ಬೆಲ್ಲ ಕರಗಬೇಕು, ಸ್ವಲ್ಪ ಜಜ್ಕೊಂಡು ಹಾಕ್ಕೊಂಡಿರ್ತೀವಲ್ಲ ಕರಗಬೇಕು. ಇಲ್ಲಾಂದರೆ ಪೌಡರ್ ಬೆಲ್ಲ ಬರುತ್ತಲ್ಲ ಅದು ತಂದು ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾನು ತೆಂಗಿನಕಾಯಿ ತುರಿ ಮತ್ತು ದಾಳಿಂಬೆನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಬಿಟ್ರೆ ರಸಾಯನ ರೆಡಿ ಆಗುತ್ತೆ. ನೋಡಿ, ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಬಿಟ್ಟರೆ ಇದು ಬೆಲ್ಲ ಕರಗಕ್ಕಷ್ಟೇ, 2 ನಿಮಿಷ. ಅದಾದಮೇಲೆ ಇದು ರೆಡಿ ಆಗುತ್ತೆ. ಏನು ಜಾಸ್ತಿ ಕೆಲಸನೇ ಇರಲ್ಲ. ಸಿಂಪಲಾಗಿ ಒಂದು ಸ್ನ್ಯಾಕ್ ಥರನೂ ಮಾಡ್ಕೊಂಡು ಚೆನ್ನಾಗಿ ತಿನ್ಬೋದು ಎಲ್ಲರಿಗೂ. ನೋಡಿ, ಇದಾಗಿತ್ತು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.